ಎಷ್ಟು ಅಂತಂದ್ರೆ ಯಾರೆಲ್ಲ ಸಾಲದ ಸುಳಿ ಸಿಲುಕೊಂಡಿದ್ದಾರೋ ಅವರೆಲ್ಲ 6ನೇ ಮನೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ. ಯಾರೆಲ್ಲ ಶತ್ರುಗಳಿಂದ ವಿಲ ಅಂತ ಉಪಟಳಕ್ಕೆ ಒದ್ದಾಡ್ತಾ ಇದ್ದಾರೋ ಅವರೆಲ್ಲ 6ನೇ ಮನೆ ತೆಗೆದುಕೊಂಡಿದ್ದಾರೆ ಅಂತ. ಕೃಷ್ಣ ನೋಡಿ ಅವನಿಗೆ ಎಲ್ಲಿ ತನಕ ಅರಿವಾಗಲಿಲ್ವೋ ಅಲ್ಲಿ ತನಕ ಹೀಗೂ ಹಾಗೂ ಏನದು ಬೆಣ್ಣೆ ಕಳ್ಳತನ, 16ನೇ ವರ್ಷದ ಒಳಗಡೆ ಪ್ರೇಮ ಚೆಲ್ಲಾಟ ಇವೆಲ್ಲ ಇದ್ದದ್ದು. 16ನೇ ವರ್ಷ ಆದ ಕೂಡಲೇ ಮೊದಲೇ ಮೈನರ್, ಮೇಜರ್ ಅವನಿಗೆ ಬಂದ ಕೂಡಲೇ ಅಲ್ಲಿಂದ ಕಾಲ್ ಕಿತ್ತಾವ. ನಿಮ್ಮ ಜಾತಕದ 6ನೇ ಮನೆ ಏನಾದರೂ ನೀವು ಹೋಗಿ ಆ ಲಿಂಗದ ದರ್ಶನ ಮಾಡಿ ಬರ್ತೀನಿ ಅಂತಂದ್ರೆ ಸಾಲ ಆಗಿರ್ಬೋದು, ಶತ್ರುಗಳಾಗಿರ್ಬೋದು, ಅಟ್ ಪ್ರೆಸೆಂಟ್ ಆರ್ಥಿಕ ಪರಿಸ್ಥಿತಿಗೆ ವಿಲೆ ಒದ್ದಾಟ ಮಾಡ್ತಾ ಇದ್ರೆ ಮನೆಯಲ್ಲಿ ಗಂಡ ಹೆಂಡತಿರ ಜಗಳ ಆಗಿರ್ಬೋದು, ತೋರಿಸ್ರೆ ನೋಡೋಣ ಆ ಲಿಂಗ ನೀವು ದರ್ಶನ ಮಾಡಿ ಮನೇಲಿ. ಅದಕ್ಕಾಗಿ ಕೃಷ್ಣ ಅವನದ್ದು 6ನೇ ಮನೆಯನ್ನು ಅರ್ಥ ಮಾಡಿಕೊಂಡು ಹೋಗಿ ಅಲ್ಲಿ ಶಿವನನ್ನ ಮೆಚ್ಚಿಸಿ ಏನು ಬೇಕೋ ಆ ವಿದ್ಯೆಗಳನ್ನು ಅದು ಗುರುಗಳ ಮುಖಾಂತರ ಕಲಿತದ್ದು 6ನೇ ಮನೆ. ಸೊ ಇಷ್ಟೆಲ್ಲ ವಿಚಾರಗಳು ನಿಜಕ್ಕೂ ಕೇಳ್ತಾ ಇದ್ರೆ ಗುರುಗಳೇ ಒಂಥರ ಮೈ ರೋಮಾಂಚನ ಅನಿಸ್ತಾ ಇದೆ. ಎಷ್ಟು ಅಮೇಝಿಂಗ್ ಆಗಿರುವಂಥ ವಿಚಾರಗಳು. ಯಾಕಂದರೆ ಕೇಳಿದಂಥ ಪ್ರಶ್ನೆ ಕಾಶಿ ವಿಚಾರ ಆದರೆ ಇಷ್ಟೊಂದೆಲ್ಲ ಇದೆಯಾ ಅದ್ಭುತಗಳು. ನಮಗೆ ರಾಜಯೋಗ ಇಲ್ಲ ಅಂತಂದರೆ ಇಲ್ಲಿ ಹೋಗಿ ಬರೋದ್ರಿಂದ ಹೇಗೆ ಬರುತ್ತೆ ಅಂತ ತಿಳಿಸ್ಕೊಟ್ರಿ. ಜ್ಯೋತಿರ್ಲಿಂಗಗಳ ಬಗ್ಗೆ ಹೇಳ್ತಾ ಇದ್ರಿ. ಅದೇ ಆ ಜ್ಯೋತಿರ್ಲಿಂಗಗಳು ಏನೆಲ್ಲ ತಿಳಿಸುತ್ತೆ ಅಂತಂದರೆ ಪ್ರತಿಯೊಂದು ರಾಶಿಗೂ ಇದೆ. ಅದೇ 12 ನಮಗೆ ಇರ್ತಕ್ಕ ಜಾತಕದಲ್ಲಿ ಇರೋದೇ 12 ಮನೆಗಳು. ಆ 12 ಮನೆಗಳಲ್ಲಿ ಆಮೇಲೆ ಮನುಷ್ಯನಿಗೆ ತನ ನಾವೆಲ್ಲಿ ಗೊತ್ತಾ, ಲಗ್ನದಿಂದ 6ನೇ ಮನೆ ಏನು ಕರಿತೀವಿ ಅದನ್ನು ನಾವು ರಿಪುಭಾವ, ಶತ್ರುಭಾವ, ಪ್ರಾರಬ್ಧ ಭಾವ, ಬಾಧೆ ಭಾವ, ಕಷ್ಟದ ಭಾವ. ಅದು 6ನೇ ಮನೆ. ಎಷ್ಟು ಅಂತಂದರೆ ಯಾರೆಲ್ಲ ಸಾಲದ ಸುಳಿ ಸಿಲುಕೊಂಡಿದ್ದಾರೋ ಅವರೆಲ್ಲ 6ನೇ ಮನೇಲಿ ಸಿಕ್ಕಾಕೊಂಡಿದ್ದಾರೆ ಅಂತ. ಯಾರೆಲ್ಲ ಶತ್ರುಗಳಿಂದ ವಿಲ ಅಂತ ಉಪಟಳಕ್ಕೆ ಒದ್ದಾಡ್ತಾ ಇದ್ದಾರೋ ಅವರೆಲ್ಲ 6ನೇ ಮನೆ ತೆಗೆದುಕೊಂಡಿದ್ದಾರೆ ಅಂತ. ಅಂದ್ರೆ ಅವ್ರ ಜಾತಕ ನೋಡಿದ್ರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಪಾಪ ಜಾತಕ ಇಲ್ಲ ಕೆಲವರಿಗೆ, ಹೇಗೆ ತಿಳ್ಕೊಳ್ಳೋದು. ಆಮೇಲೆ ಜಾತಕ ಇದೆ ತಿಳಿದುಕೊಳ್ಳೋಕೆ ಗೊತ್ತಾಗ್ತಾ ಇಲ್ಲ. ಆದರೂ ತಿಳಿದುಕೊಂಡ್ರು ಯಾವುದೋ ಏನೋ ಹೇಳ್ತಾರೆ, ಅದಕ್ಕೆ ಲಿಂಕೇ ಇಲ್ಲ, ಪರಿಹಾರಗಳಿಲ್ಲ. ಇದು ಹೇಗೆ ತೆಗೆದುಕೊಳ್ತಾರೆ ಅಂತಂದರೆ, ನಾನು ಈ 12 ಜ್ಯೋತಿರ್ಲಿಂಗಗಳನ್ನು ಹೇಗೆ ತೆಗೆದುಕೊಂಡ್ರೆ ಅರ್ಥ ಆಗುತ್ತೆ ಅಂತಂದರೆ, ಒಂದು ಸಲ ಕೃಷ್ಣನ್ ತಗೊಳ್ತೀನಿ. ಕೃಷ್ಣ ಹುಟ್ಟಿದ್ದು ರೋಹಿಣಿ ನಕ್ಷತ್ರ ಋಷಭ ರಾಶಿ. ರೋಹಿಣಿ ನಕ್ಷತ್ರ ಋಷಭ ರಾಶಿ ಪ್ರೀತಿ ಬಂಧುಗಳೇ ಚೆನ್ನಾಗಿ ಕೇಳಿಸ್ಕೊಳ್ಳಿ. ರಾಶಿಯಿಂದ ಆಗಬಹುದು ಅಥವಾ ಲಗ್ನದಿಂದಲೂ ಕೂಡ ಆಗಿರಬಹುದು. ಲಗ್ನ ಸ್ವಲ್ಪ ಬಲ ಪ್ಲಸ್ ಫಲ ಜಾಸ್ತಿ. ಕೃಷ್ಣನದ್ದು ರಾಶಿಯನ್ನೇ ಪ್ರಧಾನ ತೆಗೆದುಕೊಳ್ಳುತ್ತಾರೆ. ಹಾಗಾಗಿ ನಾನು ರಾಶಿ ಮಾತ್ರ ತೆಗೆದುಕೊಳ್ಳುತ್ತೀನಿ. ಅಂತಹ ವೃಷಭ ರಾಶಿಯ ರೋಹಿಣಿ ನಕ್ಷತ್ರದ 6ನೇ ಮನೆ ನಿಧಾನಕ್ಕೆ ನೀವೇ ಕೌಂಟ್ ಮಾಡಿ. ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ 6ನೇ ಮನೆ. ಕೃಷ್ಣ ನೋಡಿ ಅವನಿಗೆ ಎಲ್ಲಿ ತನಕ ಅರಿವಾಗಲಿಲ್ವೋ ಅಲ್ಲಿ ತನಕ ಹೀಗೂ ಹಾಗೂ ಏನದು ಬೆಣ್ಣೆ ಕಳ್ಳತನ, 16ನೇ ವರ್ಷದ ಒಳಗಡೆ ಪ್ರೇಮ ಚೆಲ್ಲಾಟ ಇವೆಲ್ಲ ಇದ್ದದ್ದು. 16ನೇ ವರ್ಷದ ಆದ ಕೂಡಲೇ ಮೊದಲೇ ಮೈನರ್, ಮೇಜರ್ ಅವನಿಗೆ ಬಂದ ಕೂಡಲೇ ಅಲ್ಲಿಂದ ಕಾಲ್ ಕಿತ್ತಾವ. ಎಲ್ಲಿಗೆ ಹೊರಟ ಅವ ಅಂತಂದರೆ ಕೃಷ್ಣನ 6ನೇ ಮನೆ. ಇದು ನಿಮ್ಗೆ ಅಪ್ಲೈ ಆಗುತ್ತೆ. ನೀವು 6ನೇ ಮನೆ ಹುಡ್ಕೊಂಡು ಹೋಗಬೇಕಾಗತ್ತೆ. ಆ ನಿಮ್ಮ ಜಾತಕದ 6ನೇ ಮನೆ ಏನಾದರೂ ನೀವು ಹೋಗಿ ಆ ಲಿಂಗದ ದರ್ಶನ ಮಾಡಿ ಬರ್ತೀನಿ ಅಂತಂದರೆ ಸಾಲ ಆಗಿರ್ಬೋದು, ಶತ್ರುಗಳಾಗಿರ್ಬೋದು, ಅಟ್ ಪ್ರೆಸೆಂಟ್ ಆರ್ಥಿಕ ಪರಿಸ್ಥಿತಿಗೆ ವಿಲೆ ಒದ್ದಾಟ ಮಾಡ್ತಾ ಇದ್ದರೆ ಮನೆಯಲ್ಲಿ ಗಂಡ ಹೆಂಡತಿರ ಜಗಳ ಆಗಿರ್ಬೋದು, ತೋರಿಸ್ರೆ ನೋಡೋಣ ಆ ಲಿಂಗ ನೀವು ದರ್ಶನ ಮಾಡಿದ ಮೇಲೆ ತೋರಿಸ್ರೆ ನೋಡೋಣ. ನನಗೇನು ಅಭಿಲಾಷೆ ಅಂತಂದರೆ ಕೊನೆ ಪಕ್ಷ ನೀವು ಏನೇನು ಮಾಡ್ಕೊಂಬಂದಿದ್ದೀರೋ, ಎಲ್ಲೆಲ್ಲಿ ಸುತ್ತಾಡಿದ್ರೋ, ಎಲ್ಲಿ ಹೋದ್ರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ಕ್ಷೇತ್ರಗಳನ್ನು ಮಹಾನುಭಾವರು ಎಂದೋ ಯುಗಗಳಲ್ಲೂ ಮಾಡಾಕಿದ್ದಾರೆ. ನಾವು ಬಹುಶಃ ಬೈ ಬರ್ತ್ ನಾವು ಹುಟ್ಟಿದಾಗ ಆ ಪ್ಲಾನೆಟ್ ಪ್ರಕಾರ ಆ ಗ್ರಹಗಳಿಲ್ಲ ಅಂತಂದರೆ ಇಲ್ಲಿ ಬಂದ ಮೇಲಾದರೂ ಕೂಡ ನಮಗೆ ಬೇಕಾದನ್ನು ಖರೀದಿ ಮಾಡ್ತೀವಲ್ಲ ಕೆಲವೊಂದು ಥಿಂಗ್ಸನ್ನು ಹಣ ಕೊಟ್ಟು. ಹಾಗೆ ಆ ಕ್ಷೇತ್ರಕ್ಕೆ ಹೋಗಿ ನಾವು ತೊಗೊಂಡ್ಬರೋದಂತೆ. ದರ್ಶನ ಮಾತ್ರದಿಂದಲೇ ಲವಶೇಷವಿಲ್ಲದ ಪಾಪವನ್ನು ಕಳೆದುಕೊಳ್ತಿ, ಬೇಕಾದಷ್ಟು ಅದೃಷ್ಟವನ್ನು ಪಡೆದುಕೊಳ್ತಿ. ಅದಕ್ಕಾಗಿ ಕೃಷ್ಣ ಏನು ಮಾಡ್ತಾನೆ ಗೊತ್ತಾ ನೋಡಿ, ಈ 6ನೇ ಮನೆ ತುಲಾ ಅಲ್ವಾ? ತುಲಾ ರಾಶಿ. ಕೃಷ್ಣನದ್ದು 6ನೇ ಮನೆ ಎಲ್ಲಿಗೆ ಹೋಗ್ತಾನೆ? 6ನೇ ಮನೆ ಎಲ್ಲಿ? ಉಜ್ಜಯಿನಿ ಮಹಾಕಾಲೇಶ್ವರ. ಆ ಉಜ್ಜಯಿನಿಯಲ್ಲಿ ಮಹಾಕಾಳೇಶ್ವರನ ದಿವ್ಯ ಸಾನ್ನಿಧ್ಯದಲ್ಲಿ ಕೃಷ್ಣ ತಪಸ್ಸು ಮಾಡಿ, ಅಲ್ಲೇ ಇರೋದು ಸಾಂದೀಪನಿ ಗುರುಗಳು ಕೂಡ.
ಕೃಷ್ಣನ ಗುರುಗಳಿರೋದು ಆ ಉಜ್ಜಯಿನಿಯ ಮಹಾಕಾಲದ ಆಶ್ರಮದಲ್ಲಿಯೇ ಸಾಂದೀಪನಿಗಳೆದ್ದದ್ದು ಯುದ್ಧದಲ್ಲಿ ಹೇಗೆ ಗೆಲ್ಲಬೇಕು, ಶತ್ರುಗಳನ್ನು ಹೇಗೆ ಜಯಿಸಬೇಕು ಅಂತಕ್ಕಂತಹದ್ದು ಐಡಿಯಾಸ್ ಇದೆಯಲ್ಲ, ಪ್ಲಾನ್ ಇದೆಯಲ್ಲ, ಜೊತೆಗೆ 64 ವಿದ್ಯೆಗಳಿದೆಯಲ್ಲ, ಅವೆಲ್ಲ ಕೃಷ್ಣ ಕಲಿತದ್ದು ಅವನ ಜಾತಕದ 6ನೇ ಮನೆ ಆಗಿರತಕ್ಕಂತಹ ಶತ್ರುಸ್ಥಾನವಾಗಿರತಕ್ಕಂತಹದ್ದು ಆ ಜಾತಕ ಸಂಬಂಧಪಟ್ಟ ಹಾಗೆ ಉಜ್ಜಯಿನಿ ಪ್ರೀತಿಯ ಬಂಧುಗಳೇ. ಸೊ ಈಗ ಜಾತಕ ಗೊತ್ತಿಲ್ಲ ಅನ್ನೋರು ದ್ವಾದಶ ಲಿಂಗ ದರ್ಶನ ಮಾಡಿಬಿಟ್ರೆ ಸೂಕ್ತ ಅಂತ ಹೇಳ್ಬೋದಾ ಗುರುಗಳೇ? ಹೇಗಾಗ ಅದು ಬಹಳ ಶ್ರೇಷ್ಠ, ಬಹಳ ಅದ್ಭುತ. ಅದು ಬಹಳ ಅದ್ಭುತಗಳಲ್ಲಿ ಅದ್ಭುತ. ಅದು ನಮಗೆ ಕನಿಷ್ಠ ಪಕ್ಷ 12 ಆಗಲಿಲ್ಲ ಅಂತಂದರೆ ಈ 1, 6 ಆಮೇಲೆ ಎಲ್ಲ ಕಳ್ಕೊಳ್ತೀವಲ್ಲ, ಕಳೆದುಕೊಂಡು ಇವೆಲ್ಲವೂ ಕೂಡ ಡಿಲೀಟ್ ಮಾಡೋದಿದೆಯಲ್ಲ, ಮತ್ತೆ ನಮಗೆ ಏನು ಬೇಕೋ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ತಕ್ಕಂತಹದ್ದು. ನೀವು ಹೆಂಗೆ ಈಗ ಪ್ಲೇಸ್ಟೋರ್ಗೆ ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ಹೋಗ್ತೀರೋ ಹಾಗೆ ಭಾಗ್ಯದ್ದು ಕೂಡ ಪಡೆದುಕೊಳ್ಬೇಕು. ಅದು ಕೂಡ ನಾನು ರಾಶಿಗಳು ಹೇಳ್ತಾ ಬರ್ತೀನಿ. 1ನೇ ಮನೆಯದು, 6ನೇ ಮನೆಯದು, 9ನೇ ಮನೆಯದು. ಕನಿಷ್ಠ ಪಕ್ಷ ನಿಮ್ಮ ಜಾತಕದ ಪ್ರಕಾರ ಯಾರೇ ಈ ಭೂಮಂಡಲಕ್ಕೆ ಈ ಭೂಮಿ ಮೇಲೆ ಪಾದ ಇಟ್ಟರೂ 12 ನೋಡಲೇಬೇಕು. ಆಗಲಿಲ್ಲವೋ 3 ನೋಡಲೇಬೇಕು. 3 ಕನಿಷ್ಠ 3 ಮಾಡಲೇಬೇಕು. ಅದಕ್ಕಾಗಿ ಕೃಷ್ಣ ಅವನದ್ದು 6ನೇ ಮನೆಯನ್ನು ಅರ್ಥ ಮಾಡಿಕೊಂಡು ಹೋಗಿ ಅಲ್ಲಿ ಶಿವನನ್ನು ಮೆಚ್ಚಿಸಿ ಏನು ಬೇಕೋ ಆ ವಿದ್ಯೆಗಳನ್ನು ಅದು ಗುರುಗಳ ಮುಖಾಂತರ ಕಲಿತದ್ದು 6ನೇ ಮನೆ. ಅದಕ್ಕಾಗಿ ರಾಮೇಶ್ವರಮಲ್ಲಿರ್ತಕ್ಕಂತಹದ್ದು ನೀರನ್ನು ಅಲ್ಲಿ ವಿಶ್ವನಾಥನಿಗೆ ಸೇರಿಸ್ತಕ್ಕಂಥದ್ದಿದೆಯಲ್ಲ, ನಿಮ್ಮ ಭಾಗ್ಯದ ಮನೆಯನ್ನು ಸ್ವಚ್ಛ ಮಾಡಿ ಬಂದ್ರಿ. ನಿಮ್ಮ ಭಾಗ್ಯದ ಮನೆಯನ್ನು ನೀವೇ ಓಪನ್ ಮಾಡಿ ಬಂದ್ರಿ. ಭಾಗ್ಯದ ರಾಶಿಯನ್ನು ಪಡೆದುಕೊಂಡು ಬಂದ್ರಿ. ಇನ್ನು ಲಗ್ನವೋ ಅತ್ಯಂತ ಶುಚಿರ್ಭೂತ. ಮತ್ತೆ ಅಲ್ಲಿನ ನೀವು ಮರಳನ್ನು ತಂದು ಸೈಕತ ಲಿಂಗವನ್ನು ಮಾಡೋ ಮುಖಾಂತರ ಶಿವನನ್ನು ಮೆಚ್ಚಿಸಿದೆ. ಪರಮ ಶ್ರೇಷ್ಠವಾಗಿರತಕ್ಕಂತಹದ್ದು ಆ ಸೈಕತ ಲಿಂಗ. ಅಂತಹದ್ದನ್ನು ಮಾಡಿ ಆ ಲಿಂಗಕ್ಕೆ ಯಾರನ್ನಾದರೂ ಕರೆಸ್ಕೊಂಡು ಅಲ್ಲಿ ಷೋಡಶೋಪಚಾರ ಪೂಜೆ ಮಾಡಿ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಮಾಡಿ ಮತ್ತೆ ಆ ಗಂಗೆಯಲ್ಲಿ ಈ ಮರಳು ಸಮೇತ ಮಾಡಿರತಕ್ಕಂಥ ಸೈಕತ ಲಿಂಗವನ್ನು ಗಂಗೆಗೆ ಸೇರಿಸುವಂಥದ್ದು. ಇನ್ನೇನು ಬೇಡ ಅನ್ಕೋತೀನಿ. ನಿಮ್ಮ ಜೀವಮಾನಕ್ಕೆ ಪರಮ ಅದ್ಭುತವಾದದ್ದು. ಗುರುಗಳೇ, ನೀವು ಹೇಳ್ತಾ ಇರೋವಂಥ ವಿಚಾರಗಳು ಕೇಳ್ತಾ ಇದ್ರೆ ಬಹಳ ಅದ್ಭುತ ಅನಿಸ್ತಾ ಇದೆ. ಯಾವತ್ತೂ ಕೂಡ ಈ ವಿಚಾರಗಳ ಬಗ್ಗೆ ತಿಳ್ಕೊಂಡಿರಲಿಲ್ಲ. ಯಾಕಿಷ್ಟು ಡಿಲೇ ಮಾಡಿದ್ದೆ ಈ ವಿಚಾರ ತಿಳ್ಕೊಳ್ಳುವಂಥದ್ದು ಅಂತ. ಅದ್ಭುತ ಗುರುಗಳು. ಅದ್ಭುತ ಗುರುಗಳೇ, ಅಮೇಝಿಂಗ್. ನನಗೆ ಅದು ಭೂತ ಅಂದಂಗಾಯ್ತು. ಅದು ಭೂತ. ಇಲ್ಲ ಗುರುಗಳೇ, ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ. ನಿಜಕ್ಕೂ ಇಷ್ಟು ನೀವು ಹೇಳಿದ್ರಿ, ಪರಿಪೂರ್ಣವಾಗಿ ಕೇಳಿಸ್ಕೊಳ್ಬೇಕು ಇದನ್ನ ಅಂತ. ಹಾಗೆ ಇದೆ ಅದು. ನೆಕ್ಸ್ಟ್ ಇನ್ನೇನು ಹೇಳ್ತಾರೆ ಅನ್ನೋ ಒಂದು ಕುತೂಹಲ ಕೂಡ ಇದೆ ಅಂತ ಹೇಳ್ಬೋದು. ನಮಗೆ ಕೃಷ್ಣ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಕೃಷ್ಣನ ರೋಹಿಣಿ ನಕ್ಷತ್ರ, ವೃಷಭ ರಾಶಿ, 6ನೇ ಮನೆ ಬಂದು ತುಲಾ ರಾಶಿ ಬರುತ್ತೆ, ಶತ್ರುಸ್ಥಾನ, ಇದೆಲ್ಲವೂ ಕೂಡ ತಿಳ್ಕೊಳ್ತಾ ಇದ್ವಿ. ನನಗನ್ಸಿದ್ದು ಇವಾಗ ಸಡನ್ನಾಗಿ ಅದೇ ಥರ ನಮಗೆ ಅರ್ಜುನಂದು ಕೂಡ ನಾವು ತಿಳ್ಕೊಳ್ಬೋದಾ ಗುರುಗಳೇ? ಅವ್ರದ್ದು ರಾಶಿ ನಕ್ಷತ್ರ ಯಾವುದಾಗಿತ್ತು, ಅವ್ರದ್ದು 6ನೇ ಸ್ಥಾನ ಯಾವುದಾಗಿತ್ತು, ಹೇಗೆ ಅವ್ರು ಯಾವ ಒಂದು ಜ್ಯೋತಿರ್ಲಿಂಗ ದರ್ಶನ ಮಾಡಬೇಕಿತ್ತು, ಈ ಥರದ್ದು ಕೂಡ ತಿಳ್ಕೊಬೋದಾ ಹೇಗೆ ಅಂತ? ಯಾಕೆ ನೀವು ಅರ್ಜುನ್ದೇ ತಗೊಂಡ್ರಿ? ಯಾಕೆ ಅಂತಂದರೆ ಗುರುಗಳೇ, ಅವರಿಬ್ಬರು ಯಾವಾಗಲೂ ಜೊತೆನಲ್ಲಿ ಇರ್ತಾರಲ್ವ, ಅದರಿಂದ ಒಳ್ಳೆ ಫ್ರೆಂಡ್ಸು. ಸೊ ಅದಕ್ಕೆ ಇವ್ರದ್ದು ತಿಳ್ಕೊಂಡ್ಮೇಲೆ ಅಟ್ಲೀಸ್ಟ್ ಅವ್ರದ್ದು ತಿಳ್ಕೊಂಡ್ರೆ ಒಂದು ಕಂಪ್ಲೀಟ್ ಆಗುತ್ತೇನೋ ಅನ್ನೋ ಥರ. ಅರ್ಜುನ ಹಸ್ತ ನಕ್ಷತ್ರ ಕನ್ಯಾ ರಾಶಿಗೆ ಸಂಬಂಧಪಡುವವ. ಇನ್ನು ಕೆಲವೊಂದು ಪಾದಗಳನ್ನು ಮುಂದುವರೆದ ಭಾಗದಲ್ಲಿ ಉತ್ತರ ನಕ್ಷತ್ರ ಅಂತಲೂ ಕೂಡ ಹೇಳ್ತಾರೆ. ಒಟ್ಟಾರೆ ಕನ್ಯಾ ರಾಶಿಗೆ ಸೇರಿದವ ಯಾರು? ಅರ್ಜುನ. ಅವನ ಜನ್ಮ ನಕ್ಷತ್ರ, ಜನ್ಮ ರಾಶಿ ಅಂತ ತೆಗೆದುಕೊಂಡ್ರೆ ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಇದೇ ಅರ್ಜುನ ಕೂಡ ನೀವು ಎರಡಕ್ಕೂ ಸೇರಿಸಿ ಚೆನ್ನಾಗಿ ಕೇಳಿದ್ದೀರಿ. ಆ ಕನ್ಯಾ ರಾಶಿಯಿಂದ 6ನೇ ಮನೆ ಕೌಂಟ್ ಮಾಡಿ. ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ. ಒಟ್ಟಾರೆ 6ನೇ ಮನೆ. ಈ ರಾಶಿಯಿಂದ 6ನೇ ಮನೆ ಕುಂಭರಾಶಿ. ಕುಂಭರಾಶಿಯಲ್ಲಿ ಇರತಕ್ಕಂತಹದ್ದು ಕ್ಷೇತ್ರ ಯಾವುದು ಗೊತ್ತಾ? ಕುಂಭರಾಶಿಗೆ ಸಂಬಂಧಪಡತಕ್ಕಂತಹ 12 ಜ್ಯೋತಿರ್ಲಿಂಗ ಯಾವುದು ಅಂತಂದರೆ ಕೇದಾರೇಶ್ವರ. ಅಲ್ಲಿ ಈತ ಏನು ಅಡ್ವೈಸ್ ಮಾಡ್ತಾನೆ, ಕೃಷ್ಣ ಏನು ಗೈಡ್ ಮಾಡ್ತಾನೋ, ಇದು ಬಹಳ ಉನ್ನಾರ ಮಾಡ್ತಾನೆ ಕೃಷ್ಣ. ಅಷ್ಟು ಈಸಿ ಇಲ್ಲ. ತಂತ್ರವನ್ನು
ಹೇಗೆ ಎಣಿತಾನೆ ಅಂತಂದರೆ ಅಷ್ಟು ಅದ್ಭುತವಾಗಿ ಎಣಿತಾನೆ. ಅದಕ್ಕೆ ಈ ಅರ್ಜುನನ್ನ ಕೇದಾರಕ್ಕೆ ಕಳಿಸ್ಕೊಡ್ತಾನೆ. ಕೇದಾರಕ್ಕೆ ಹೋಗಿ ನೀನು ಅಲ್ಲಿ ಮಹಾನುಭಾವನಾಗಿರ್ತಕ್ಕಂತಹ ಶಿವನನ್ನು ತಪಸ್ಸು ಮಾಡು ಅಂತ ಹೇಳ್ತಾನೆ. ಆ ಕೇದಾರದಲ್ಲಿ ತಪಸ್ಸು ಮಾಡಿ, ಯಾಕೆಂದರೆ ನೆಕ್ಸ್ಟ್ ಇನ್ನು ಯುದ್ಧ ಇದೆ, ಯುದ್ಧದಲ್ಲಿ ಗೆಲ್ಲಬೇಕು ಅಂದರೆ ಯುದ್ಧ, ಅದೇ ಹೇಳೋದು, ಎಲೆಕ್ಷನ್ ಅಂದರೆ ಒಂದು ಯುದ್ಧನೇ. ಅಲ್ಲಿ ಈ ಯೋಗ ಬೇಕೇ ಬೇಕು ನಮಗೆ. ಯಾವಾಗ ನಮಗೆ ಈ ರಾಜಯೋಗ ಅಂದರೆ ಏನು ಗೊತ್ತಾ, 2 ಗ್ರಹಗಳು ಸೇರುವಿಕೆ, ಈ 2 ಗ್ರಹಗಳು ಕೂಡುವಿಕೆ, ಅಂದರೆ ಮಣ್ಣು ಮತ್ತು ನೀರು ಕೂಡೋದು. ಮಣ್ಣು ಮತ್ತು ನೀರು ಕೂಡಿದ್ರೆ ಅಲ್ಲೊಂದು ಬೆಳೆ ಬಂದುಬಿಡುತ್ತೆ, ಅಲ್ಲೊಂದು ಪ್ರತಿಫಲ ಸಿಗುತ್ತೆ ನಮಗೆ. ಅದೇ ಯೋಗಗಳಿದ್ದರೆ ಆ ಥರ ಬೆಳೆಗಳೇ ಸಿಗೋದು ನಿಮಗೆ, ಆ ಥರ ಫಲಗಳೇ ಸಿಗೋದು ಅನ್ನೋದನ್ನು ಮಾತ್ರ ನೀವು ಚೆನ್ನಾಗಿ ನಿಧಾನಕ್ಕೆ ಆತ್ಮಾವಲೋಕನ ಮಾಡ್ಕೊಳ್ಳಿ, ಒಂದು ಸಲ ಇಣಿಕೆ ನೋಡಿ. ಹಾಗೆ ಈ ಯೋಗದಲ್ಲಿ ಈ ಯುದ್ಧಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು, ಈ ಯೋಗಗಳು ರಾಜಯೋಗ ಪ್ರಧಾನ ಪಾತ್ರವನ್ನು ಪೋಷಣೆ ಮಾಡೋದರಿಂದ ಈ ಯೋಗಕ್ಕೆ ಸೂರ್ಯ ಅಧಿದೇವತೆ ಆಗಿರ್ತಾರೆ. ಮೊದಲೇ ಈ ಗ್ರಹಗಳಿಗೆಲ್ಲ ನಾಯಕ ಯಾರು ಅಂತಂದರೆ ಸೂರ್ಯನೇ. ನೋಡಿ, ನೀವು ನವಗ್ರಹಗಳಲ್ಲಿ ನೋಡಿ, ನೀವು ಸ್ವಲ್ಪ ದೊಡ್ಡದಾಗಿ ಎತ್ತರದಲ್ಲಿ ಇರುತ್ತೆ, ಮಧ್ಯದಲ್ಲಿ ಯಾರು? ಸೂರ್ಯ. ಇದಾನೇ ಪರವಾಗಿಲ್ಲ ಯೋಗ, ಇಲ್ಲದಿದ್ದರೆ ನಾವು ಪಡೆದುಕೊಳ್ಳೋದು ಹೆಂಗೆ ಅಂತಂದರೆ, ಅದಕ್ಕೆ ಹೇಳಿದ್ರು, ಈ ರಾಜಕೀಯದವರು ನನ್ನ ಬಳಿ ಬಂದರೆ ಆ ಜಾತಕ ನೋಡುವಾಗಲೇ ತಿಳಿಸಿಬಿಡ್ತೀನಿ, ಅಯ್ಯ ನೀವು ಇಲ್ಲಿಗೆ ಹೋಗಲೇ ಬರಬೇಕಯ್ಯ, ನಾನು ಏನು ಮಾಡಿದ್ರು ನೀವು ಇಲ್ಲಿಗೆ ಹೋಗಿ ಬರಲೇಬೇಕು. ಆ ಕ್ಷೇತ್ರಗಳು ನೀಟಾಗಿ ಅವ್ರದ್ದು ಇಂಚಿಂಚು ಗಮನಿಸಿ ಕಳಿಸ್ಕೊಡೋಂಥ ಪದ್ಧತಿ ಎಲ್ಲಿ ಬರುತ್ತೆ ಅಂತಂದರೆ, ಆಮೇಲೆ ಆ ಸೂರ್ಯನಿಗೆ ಅಧಿಷ್ಠಾನ ದೇವತೆ ಯಾರಂತಂದರೆ ರಾಜಶ್ಯಾಮಲ. ಅದಕ್ಕೆ ಈ ಪೊಲಿಟಿಕಲಲ್ಲಿ ಬೆಳಿಬೇಕು ನಾನು ದೊಡ್ಡ ಮಟ್ಟಕ್ಕೆ ಅನ್ನೋರು ರಾಜಶ್ಯಾಮಲ ಯಾಗವನ್ನು ಮಾಡ್ತಾರೆ. ರಾಜಶ್ಯಾಮಲ, ರಾಜಮಾತಂಗಿ ಅಂತೆಲ್ಲ ಕರೀತಾರೆ. ರಾಜಕೀಯಕ್ಕೆ ರಾಜಮಾತಂಗಿ, ರಾಜಶ್ಯಾಮಲ ಅತ್ಯಂತ ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂಥದ್ದು, ನಿಮ್ಮನ್ನು ಬಿಡಲ್ಲ. ಒಟ್ಟಾರೆ ಶಾಸ್ತ್ರೋಕ್ತವಾಗಿ ಆಗಮೋಕ್ತವಾಗಿ ತಿಳಿದುಕೊಂಡು ನೀವು ಅಲ್ಪ ಪ್ರಾಣ ಮಹಾಪ್ರಾಣ ವೇದ ಸ್ವಲ್ಪ ಕೂಡ ಮಿಸ್ ಇಲ್ಲದೆ ಆ ಯಜ್ಞವನ್ನು ಮಾಡ್ತೀನಿ ಅಂತಂದರೆ ಆ ವ್ಯಕ್ತಿ ಸಚಿವನಾಗೋ ತನಕ ಬರ್ತು ಕೊಡ್ತೀವಿ. ಆ ಪದ್ಧತಿಲಿರುತ್ತೆ. ಅಷ್ಟು ಅದ್ಭುತವಾಗಿರತಕ್ಕಂತಹದ್ದು ಆ ಒಂದು ರಾಜಶ್ಯಾಮಲ, ಆ ಯೋಗವೇ ಅಂತಹದ್ದು. ಈ ಅರ್ಜುನ ಅದನ್ನೇ ಮಾಡದ. ಈ ಅರ್ಜುನ ಏನು ಮಾಡದ ಅಂತಂದರೆ, ಅಲ್ಲಿ ಶಿವನನ್ನು ತಪಸ್ಸು ಮಾಡಿ ಇವನ 6ನೇ ಮನವಾಗಿರ್ತಕ್ಕಂಥ ಕುಂಭರಾಶಿಗೆ ಬಂದಿರತಕ್ಕಂಥ ಕೇದಾರ, ಆ ಕೇದಾರದಲ್ಲಿರ್ತಕ್ಕಂಥ ಶಿವನನ್ನು ತಪಸ್ಸು ಮಾಡಿ ಏನು ಪಡ್ಕೊಂಡ? ಪಾಶುಪತಾಸ್ತ್ರವನ್ನು ಪಡೆದುಕೊಂಡ. ಇನ್ನು ಅವನಿಗೆ ಭಯ ಇಲ್ಲ. ಅದೇ ಹೇಳಿದ್ದು, ಒಂದು ತಪಸ್ಸು ಮಾಡ್ತಿರೋ, ಒಂದು ಯಜ್ಞ ಮಾಡ್ತಿರೋ, ನಿಮಗೆ ಸಂಬಂಧಪಟ್ಟ ಕ್ಷೇತ್ರ, ಅದು ಶತ್ರು ಸ್ಥಾನ, ಒಟ್ಟಾರೆ ಗೆಲ್ಲಬೇಕು ನಾನು. ಸಾಲದ ಸ್ಥಾನ, ಒಟ್ಟಾರೆ ಆಚೆ ಬರಬೇಕು ನಾನು. ಕಷ್ಟದ ಸ್ಥಾನ, ಒಟ್ಟಾರೆ ಆಚೆ ಬರಬೇಕು ನಾನು. ನಂದು ಭಯದ ಸ್ಥಾನ, ಒಟ್ಟಾರೆ ಆಚೆ ಬರಬೇಕು ನಾನು. ಅದು ಅವನೇನು ಮಾಡ್ದ, ಅಲ್ಲಿಂದ ನೆಕ್ಸ್ಟ್ ಯುದ್ಧಕ್ಕೆ ಸನ್ನದ್ಧನಾಗಿ ಪಾಶುಪತಾಸ್ತ್ರವನ್ನು ಆ 6ನೇ ಕ್ಷೇತ್ರದಿಂದಲೇ ಪಡೆದುಕೊಂಡು ಆಚೆ ಬರುತ್ತಾನೆ ಅವ. ಇದು ಹೀಗೆ. ಇನ್ನು ಮುಂದುವರೆದ ಭಾಗದಲ್ಲಿ ಯುದ್ಧ ನಡೆದಿದ್ದು, ಆನಂತರ ಎಷ್ಟು ದಿವಸಗಳು ನಡೆಯಿತು, ಹೇಗೆ ನಡೆಯಿತು, ಅದೆಲ್ಲ ನಿಮ್ಗೆ ಗೊತ್ತೇ ಇದೆ. ಇನ್ನು ಕುರುಕ್ಷೇತ್ರದ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಕುರುಕ್ಷೇತ್ರಕ್ಕೆ ಬರಬೇಕಾದ್ರೆ ಅರ್ಜುನ ನೇರವಾಗಿ ಅಲ್ಲಿಗೆ ಹೋಗಿ ಬರ್ತಾನೆ. ಇನ್ನು ಮಹಾನುಭಾವ ಇಲ್ಲಿದ್ದ, ಬೇರೆ ಉಜ್ಜಯಿನಿಯಲ್ಲಿದ್ದ, ಅವನೇನು ಮಾಡ್ತಾನೆ, ಪಾಂಚಜನ್ಯವನ್ನು ಇಬ್ಬರು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಹೇಳಿದ್ದು, ನಮ್ಮ ಗ್ರಹಗಳು ಹೀಗಿದೆ ಹಾಗಿದೆ ಅಂತ ಏನು ಹೇಳ್ತಾರೆ, ಪಂಡಿತನ ಕರೆಸಿಬಿಟ್ಟು ದುರ್ಯೋಧನ ಜಾತಕ ಕೊಟ್ಟಾಗ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ, ಇವನೇ ಗೆಲ್ಲೋದು ಈತನೇ ಗೆಲ್ಲೋದು ಅಂತ ಎಲ್ಲ 10 ಜನ ಪಂಡಿತರು ಇಲ್ಲಿರ್ತಾರೆ. ಯಾರು? ಧೃತರಾಷ್ಟ್ರ ಕರೆಸಿಬಿಟ್ಟು ಎಲ್ಲರೂ ಕೇಳಿರ್ತಾನೆ. ಆದರೆ ಇವರ ಅಹಂಕಾರ ಇವರು ತಿನ್ನುತ್ತೆ. ಹೆಂಗೆ ಇರುತ್ತೆ ಅಂದರೆ, ಇಲ್ಲೊಂದು ನಾನು ಎಕ್ಸಾಂಪಲ್ ಕೊಡಬೇಕು. ಯೋಗಗಳಿದ್ದಾವೆ, ನಿಮ್ಮ ಹತ್ರ ಬೇಕಾದಷ್ಟು ಯೋಗಗಳಿದ್ದಾವೆ. ನಿಮ್ಮದೇ ಒಂದು 10 ಎಕರೆ ಮಾವಿನ ತೋಟ ಇದೆ, 10 ಎಕರೆ ಮಾವಿನ ತೋಟ ಇದೆ. ಅದ್ಭುತವಾಗಿ ವೆರೈಟಿ ಬಂದಿದೆ. ಯಾವುದದು ಬಾದಾಮಿ ಅಂತೆ, ಬೇನೇಶ ಅಂತೆ, ಈ ತುಂಬ ಬಂದುಬಿಟ್ಟಿದೆ. ಅಷ್ಟು ಫಸಲು ಚೆನ್ನಾಗಿ ಬಂದಿದೆ. ಮಾರ್ಕೆಟಲ್ಲೂ ಕೂಡ ಒಳ್ಳೆ ರೇಟ್ ಇದೆ. ನೀವು ಹೋಗಿ ನಿಮ್ಮದೇ ತೋಟ ಒಂದು ಹಣ್ಣು ಕಿತ್ಕೊಂಡು ತಿನ್ನಲಿಲ್ಲ, ಅಸಡ್ಡೆ ತೋರಿದ್ರೆ, ಒಂದು ಹಣ್ಣು ತೆಗೆದುಕೊಂಡು ಮಾರಾಟ ಮಾಡಲಿಲ್ಲ, ಏನಾಯ್ತು? ಅದು ಹಾಳಾಯಿತು, ಅಲ್ಲೇ ಕೊಳುತ್ತಾ ಹೋಗಿ. ಈ ಯೋಗಗಳಿರ್ತಕ್ಕಂತಹ ಜಾತಕದವನು ಅಧರ್ಮೀಯಕ್ಕೆ ಸಂಬಂಧಪಟ್ಟ ದಾರಿಯಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಅಧರ್ಮೀಯ ಅಂತಂದ್ರೆ ಹೀಗೆ ಹಾಳಾಯಿತು ಅಂತ ನೀವು ಲಾಸ್ ಹೇಳಿದ್ರಲ್ಲ, ಹಾಗೆ ಈ ಚೆನ್ನಾಗಿರ್ತಕ್ಕಂತಹ ದುರ್ಯೋಧನನ ಈ ಜಾತಕ ಬಂದಿರತಕ್ಕಂಥ 10 ಜನ ಪಂಡಿತರು, ಪಾಪ ಅವ್ರದ್ದು ಕೆಲಸ ಅವ್ರು ಮಾಡಿದ್ರು. ಪಂಡಿತರು ಏನು ಹೇಳ್ತಾರೆ ಅಂತಂದರೆ, ಹೇಗಿದೆಯೋ ಅದನ್ನು ಹೇಳ್ತಾರೆ ಅಷ್ಟೇ. ಅವರು ತುಂಬ ಚೆನ್ನಾಗಿದೆ, ಇವನೇ ಗೆಲ್ತಾನೆ, ಇವನಿಗಿಂತ ಇಂಥ ಯೋಗಗಳಿದ್ದಾವೆ ಅಂತ ಹೇಳಿದ್ರು, ಹೊರಟೋದ್ರು. ಮತ್ತೆ ಅವನು ಸೋತ ಮೇಲೆ
ಅದೇ 10 ಜನ ಪಂಡಿತರನ್ನ ಕರೆಸಿಬಿಟ್ಟು ಧೃತರಾಷ್ಟ್ರ ಕೇಳಿದ್ದು, ಅಲ್ಲಯ್ಯ ಪಂಡಿತ ಮಹಾಶಯರೇ, ಮಹಾನುಭಾವರೇ, ನೀವೆಲ್ಲ ನನ್ನ ಮಗನದ್ದು ಜಾತಕ ನೋಡಿ ಅಷ್ಟು ಚೆನ್ನಾಗಿದೆ, ಅಬ್ಬಬ್ಬಬ್ಬಪ್ಪ ಏನು ಯೋಗಗಳು, ಎಷ್ಟು ಅದ್ಭುತವಾಗಿದ್ದಾವೆ, ಈತನೇ ಗೆಲ್ಲೋದು ಅಂತ ಖಚಿತಪಡಿಸ್ಬಿಟ್ಟು ಹೇಳಿದ್ರಲ್ಲ. ಒಂದ್ಸಲ ತೆಗೆದು ನೋಡಿ, ಯಾಕೆ ಹಿಂಗೆ ಹೇಳಿದ್ರಿ ನನಗೆ ಅವತ್ತು? ಕೊಡಿ ಜಾತಕ ಕೊಡಿ ನೋಡೋಣ ಅಂತ ಹೋಗಿ ನೋಡಿದ್ರೆ ಮತ್ತೆ ಏನು ಸ್ವಾಮಿ ಇದು, ಯಾರೋ ಇವನ ಗ್ರಹಗತಿಗಳನ್ನೇ ಬದಲಾಯಿಸಿ ಬಿಟ್ಟಿದ್ದಾರೆ, ಅಂತಹ ಶಕ್ತಿವಂತಹ ಅಂತಹ ದಯಾಮೂರ್ತಿ ಯಾರೋ ಒಬ್ಬ ಅವರ ಕಡೆ ಸೇರಿಕೊಂಡು ಈ ಕೆಲಸವನ್ನು ಮಾಡಿದ್ದಾನೆ ಅಂದರೆ ಕೃಷ್ಣ ಈ ಗ್ರಹಗತಿಗಳನ್ನೇ ಚೇಂಜ್ ಮಾಡಾಕ್ಬಿಡ್ತಾನೆ, ಬದಲಾವಣೆ ಮಾಡ್ತಾನೆ. ಅವನು ಅಷ್ಟು 64 ವಿದ್ಯೆಗಳನ್ನು ಅಲ್ಲಿ ಉಜ್ಜಯಿನಿಯಲ್ಲಿ ಕಲ್ತಿದ್ದು. ಅವ್ರಿಗೆ ಶಕ್ತಿ ಇತ್ತು. ಅದಕ್ಕೆ ನಿಮಗೆ 6ನೇ ಮನೇಲಿ ಏನು ತೋರಿಸ್ತಾ ಇದೆಯೋ ಅದನ್ನು ಪಡೆದುಕೊಳ್ಬೇಕು ಅಂತಂದರೆ ಯಾಕಶ್ಚಿತ್ 12 ಆಗಲಿಲ್ಲ ಅಂತಂದರು. ಪ್ರತಿಯೊಬ್ಬ ರಾಶಿಯವರಿಗೂ ಇದಿದ್ದೇ ಇರತಕ್ಕಂಥದ್ದು. ಅದಕ್ಕೆ ಎಲ್ಲಿಂದ ಎಲ್ಲಿಗಮ್ಮ ಪ್ರಶ್ನೆ ಏನಮ್ಮ ನಿಮ್ಮ ಪ್ರಶ್ನೆ? ಇವಾಗ ನಮಗೆ ಕೃಷ್ಣನ್ ಕೇಳಿದ್ರೆ ಹೌದು ಗುರುಗಳೇ, ಅರ್ಜುನನ್ ಬಗ್ಗೆ ತಿಳ್ಕೊಂಡ್ವಿ, ಅವರು ಹೇಗೆ ಕೇದಾರೇಶ್ವರಕ್ಕೆ ಹೋಗಿದ್ರು, ಪಾಶುಪತಾಸ್ತ್ರ ಪಡೆದುಕೊಂಡ್ರು, ಅವೆಲ್ಲವನ್ನು ತಿಳ್ಕೊಂಡ್ಮೇಲೆ ಸಾಮಾನ್ಯ ಜನರು ನಮ್ದೊಂದು ಕುತೂಹಲ ಇರುತ್ತೆ, ನಮ್ಮ 12 ರಾಶಿಯವರು. ಸೊ ನಮ್ದನ್ನ ನಾವು ಕಂಡಿಡ್ಕೊಳ್ಳುವಂಥದ್ದು ಹೇಗೆ, ನಾವು ಯಾವ ಕ್ಷೇತ್ರಕ್ಕೆ ಹೋಗ್ಬೇಕು, ಹೆಂಗೆ ಹೇಳಲ್ಲ ನಾನು. ಅದ್ಯಾಕೆ ಹೇಳ್ತೀನಿ, ಎಲ್ರಿಗೂ ಅನುಕೂಲ ಆಗುತ್ತೆ ಗುರುಗಳೇ. ಚಾನ್ಸೇ ಇಲ್ಲ, ಹೇಳಲ್ಲ. ನೀವು ಇಷ್ಟು ಪ್ರಶ್ನೆಗಳು ಕೇಳ್ತೀರ, ಒಂದು ದಿವಸ ಒಂದು ಚಾಕ್ಲೇಟ್ ಕೊಡಲಿಲ್ಲ, ಒಂದು ಆ್ಯಪಲ್ ಕೊಡಲಿಲ್ಲ. ಖಂಡಿತ ಗುರುಗಳೇ, ಇದನ್ನು ತಿಳಿಸಿದ್ರೆ ಸ್ವಲ್ಪ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಗುರುಗಳೇ. 12 ರಾಶಿಗಳದ್ದು ಅವ್ರೇನಾದರೂ ಹೋಗಿ ಬರ್ತೀನಿ ನೋಡ್ತೀವಿ ಆ ಕ್ಷೇತ್ರಗಳಂತಂದರೆ, ಈ ಶತ್ರುನ ಎಷ್ಟು ಈಸಿಯಾಗಿ ಜಯಿಸ್ತಾರಂತಂದರೆ, ಕೈ ಕಟ್ಕೊಂಡಿದ್ದರೂ ಕೂಡ ಅವ್ರ ಪಾಡ್ಗವ್ರ ಶತ್ರುಗಳು ಎಷ್ಟು ಅಂತಂದರೆ ಆ ಉಪಟಳ ಬಹುಶಃ ತಾಳಲಾರದೆ, ಸಹಿಸಲಾರದೆ, ಶತ್ರುಗಳ ಉಪಟಳವನ್ನು ತಾಳಲಾರದೆ, ಅದೇ ಸಾಲದ ಬಾಧೆಯಿಂದ ತಾಳಲಾರದೆ ಎಷ್ಟೋ ಜನ ಕೂಡ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ. ಬಹುಶಃ ನೀವು ಮಾಧ್ಯಮದಲ್ಲಿ ಕೇಳ್ತಾ ಇರ್ತೀರಿ, ಪೇಪರ್ ನ್ಯೂಸಲ್ಲಿ ಕೇಳ್ತಾ ಇರ್ತೀರಲ್ವ, ಈ ರೈತರು ಸಾಲ ಬಾಧೆಯಿಂದ ಹೀಗೆ ಮಾಡಿಕೊಂಡ್ರು ಅಂತೆಲ್ಲ ಕೂಡ ಇರ್ತವೆ. ಅದಕ್ಕೆ ಈ ಪಾಪ ಅವರವರ ಕಷ್ಟಗಳು ಬೇಗ ನಿವಾರಣೆ ಆಗಬೇಕು ಅನ್ನೋ ಒಂದು ಅಂಶದಿಂದ, ಅದೊಂದು ಪ್ರೀತಿಯಿಂದ ಬಹುಶಃ ನಾನು ನಿಮಗೆ ಯಾವ ಮಾರ್ಗಗಳು ಸಾಧ್ಯವಾಗ್ತವೆ ಎಲ್ಲವೂ ಕೂಡ ತಿಳಿಸ್ತಾ ಬರ್ತೇನೆ.